ಸರ್ ಇನ್ನೊಂದು ಸರ್, ಬೆಂಗಳೂರಿನಲ್ಲಿ QR ಕೋಡ್ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಮತಾಂತರದ ಎಲ್ಲ ಲಿಸ್ಟ್ ಬರ್ತಾ ಇದೆ. ಅದನ್ನ ಗೊತ್ತಾಗಿಲ್ಲ. ಆ ತರದ ಮತಾಂತರ ಮಾಡೋದಕ್ಕೆ ಏನಾದ್ರು ಕ್ರಮ ಗೊತ್ತಿಲ್ಲ ಅಲ್ಲ ನಮ್ಗೆ. ಮತಾಂತರದ ಹಿಂದೆ ಮಸೂದೆ 20ರಲ್ಲಿ 21ರಲ್ಲಿ ತಂದಿದ್ರಲ್ಲ, ಅದಕ್ಕೆ ವಿತ್ಡ್ರಾ ಮಾಡೋದಕ್ಕೆಲ್ಲ ಕ್ರಮ ಆಗಿತ್ತು. ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಲಾ ಡಿಪಾರ್ಟ್ಮೆಂಟ್ ಅಲ್ಲೇ ನೋಡ್ಬೇಕು. ಹೊಸ ಮಾರ್ಗವನ್ನು ಆರಿಸ್ಕೊಂಡಿದ್ದಾರೆ ಮತಾಂತರ ಮಾಡೋಕೆ. ಗೊತ್ತಿಲ್ಲ ನನ್ಗೆ. ಅಂಥದ್ದೇನಾದರೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನ ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು ಮಾಡ್ತಾರೆ. ಸರ್, ನಿನ್ನೆ ಮಧು ಬಂಗಾರಪ್ಪನವರು ಹಿಜಾಬ್ ವಿಚಾರವಾಗಿ ಅವ್ರನ್ನ ಕೇಳಿದ್ರು. ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಬಿಜೆಪಿ ಟೈಮಲ್ಲಿ ಅಂತ. ಸೊ ಈ ವರ್ಷ ಇರುತ್ತಾ ಅನ್ನೋದಕ್ಕೆ ಗೃಹ ಸಚಿವರ ಜೊತೆ ನಾವು ಮಾತಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ. ಎಕ್ಸಾಮ್ಗೆ ಇನ್ನು 1 ತಿಂಗಳಿದೆ ಮಾಡ್ತೇವೆ. 1 ತಿಂಗಳು ಬಹಳ ದೊಡ್ಡ ಸಮಯನೇ. ದೆಹಲಿ ಹೋಗುದೇನು ಕರ್ನಾಟಕ ಬೋರ್ಡ್ ಉದ್ಘಾಟನೆಗೆ ನಮ್ಗೆ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು ಡೆಪ್ಟಿ CM ಆಗಿದ್ದಾಗ. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ರೆ ಹೆಂಗೆ ಹೋಗೋದು? ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಪರಮೇಶ್ವರ್ ಸರ್, ಹಿರಿಯ ಸಚಿವರು ಅಂತ ಟಾಕ್ ನಡೀತಾ ಇದೆ. ಗೊತ್ತಿಲ್ಲಪ್ಪ ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಲೀಡರ್ಶಿಪ್ ಅಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತ ಎಲ್ಲ ನೀವು ಹಾಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತಗೊಂಡೋಗ್ತಿಲ್ಲ ಅಥವಾ ಯಾವ ಅಂತ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವೇನು ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆರ್ಡರ್ ಇಲ್ಲ. ಅಂದರೆ ನಮಗೆ ಅಗತ್ಯ ಇಲ್ಲ, ಅಗತ್ಯ ಬಿದ್ದಾಗ ಹೋಗ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಗಬ್ಬಿ ಶ್ರೀನಿವಾಸ್ ಅವರು ನಿಮ್ಮ ಮೇಲೆ ಏನೋ ಸಮರ ಸಾರ ಬಿಟ್ಟಿದ್ದಾರೆ ಸರ್. ಏನಂತ? ನೀವು ಮತ್ತೆ ರಾಜಣ್ಣ ಅವರು ಅವ್ರನ್ನ ಸೋಲ್ಸಿದ್ದಕ್ಕೆ ಹಾಲು ಕೊಟ್ಟದ್ದು. ಪ್ರಾಮಾಣಿಕ ಕೆಲಸ ಮಾಡೋರಿಗೆ ಸಮಸ್ಯೆ ಜಾಸ್ತಿ. ಹೌದು, ನಾವು ಹಂಗೆ ಅನ್ಕೊಂಡಿದ್ವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ, ನಮಗೂ ಸಮಸ್ಯೆನೇ ಜಾಸ್ತಿ. ಗಬ್ಬಿ ಶ್ರೀನಿವಾಸ್ ಅವರು ನಿಮ್ಮವರು ಮತ್ತೆ ನಿಮ್ಮ ಮತ್ತೆ ರಾಜಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪದೇ ಪದೇ ಏನಿಲ್ಲ, ಈ ಚುನಾವಣೆಯಲ್ಲೇ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೆಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ, ಅದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಸರ್, ಮೊನ್ನೆ ಚನ್ನಪಟ್ಟಣ ಸಮಾವೇಶದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶಾಸಕರ ಪ್ರಸ್ತಾಪ ಮಾಡುವಂಥದ್ದು, DK ಶಿವಕುಮಾರ್ ಆಗ್ಬೇಕು ಅಂತ. ಏನು ಕಾಂಗ್ರೆಸ್ ಅಲ್ಲಿ ಇದು ಬಗೆಹರಿದ ಸಮಸ್ಯೆ? ಗೊತ್ತಿಲ್ಲಪ್ಪ ನನಗೆ, ನಾನು ಅದನ್ನ ಫಾಲೋ ಅಪ್ ಮಾಡಿಲ್ಲ. ಬಟ್ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೂ ಹೋಗಲ್ಲ. ಸರ್, ಇನ್ನು ಕುಮಾರಸ್ವಾಮಿ ಅವ್ರದ್ದು ಒಂದು ಹಿಂದಿನ BDA ಡಿನೋಟಿಫಿಕೇಶನ್ ಪ್ರಕರಣದ ಹಿನ್ನಡೆ ಆಗಿದೆ ಸರ್. ಹಳೆ ಪ್ರಕರಣ, ಅದಕ್ಕೆ ಯಾವ ರೀತಿಯಾಗಿ ಕೋರ್ಟ್ ಕೈ ಎತ್ಕೊಳ್ಬೇಕು ಅಂತ ಕೋರ್ಟೇ ಹೇಳಿದೆ. ಮುಂದಿನ ಕಾನೂನು ಕ್ರಮ ಯಾವ ರೀತಿಯಾಗಿರುತ್ತೆ? ಇಲ್ಲ, ಅವರೇ ತೀರ್ಮಾನ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಬೇಕು. ಐದರ್ ವೇ, ಅವ್ರ ಪರವಾಗಾದ್ರೂ ಆಗಲಿ ವಿರುದ್ಧವಾಗಲಿ ಅವರೇ ತೀರ್ಮಾನ ಮಾಡಬೇಕು. ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಆ ಪ್ರಕರಣದ ಬಗ್ಗೆ ಕೋರ್ಟಲ್ಲಿ ಇದೆ ಅಂತ ಅಷ್ಟೇ ನಾವು ಅಂದ್ಕೊಂಡಿರೋದು. ಅದ್ರ ತೀರ್ಮಾನ ಅವ್ರು ಮಾಡಬೇಕು, ಸುಪ್ರೀಂ ಕೋರ್ಟೇ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.